ಅಬ್ಬಬ್ಬಬ್ಬಬ್ಬ ಏನು ನಿಶ್ಚಿಂತೆ ಮಲ್ಕೊಂಡಿದ್ದಾಳಲ್ಲಪ್ಪ. ಹ್ಞೂ. ನಾನು ಇನ್ನೇನು ಆಗ್ತದೋ ಅಂತ ಯೋಚನೆ ಮಾಡ್ತಾ ಇದ್ದರೆ ಹೀಗೆ ನಿಶ್ಚಿಂತೆಯಿಂದ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಮಲ್ಕೊಳ್ಳಿ ಮಲ್ಕೊಳ್ಳಿ, ಅದು ಎದ್ದ ಮೇಲೆ ಅದು ಇನ್ನೇನು ನಾಟಕ ಆಡ್ತಾಳೋ ಅಂತ ನೋಡ್ಬೇಕು ನಾನು. ಒಬ್ಬಬ್ಬಬ್ಬ ಅದು ಏನು ನಾಟಕ ಆಡ್ತಾ ಇದ್ದಾಳೆ. ಹ್ಞೂ. ಸತ್ಯ ಏನು ಅಂತ ಹೇಗೆ ತಿಳ್ಕೊಳ್ಳೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ನೋಡೋಣ ಇನ್ನೇನು ಹೊಸ ನಾಟಕ ಶುರು ಮಾಡ್ತಾಳಾ, ಇಲ್ಲ ಸತ್ಯ ಏನಾದ್ರು ಬಾಯಿ ಬಿಡ್ತಾಳಾ ಅಂತ. ಹಾಂ ಹಾಂ ಹಾಂ, ಕಣ್ಣೆದ್ರಿಗೆ ಬಾಟ್ಲಿದೆ, ಒಂದು ಪೆಗ್ ಹಾಕಿಬಿಡ್ಲಾ? ಅಯ್ಯೋಯ್ಯಪ್ಪ ಶಿವನೇ, ಬೇಡವೇ ಬೇಡ. ಯಾವುದಾದ್ರೂ ಬೇರೆ ಜಾಗಕ್ಕೆ ಹೋಗಿರೋ ಕುಡಿದು ಬಿಡೋಣಪ್ಪ. ಫ್ಲ್ಯಾಶ್ ಬ್ಯಾಕ್ ನೆನ್ಪು ಮಾಡ್ಕೊಂಡ್ರೇ ಭಯ ಆಗತ್ತೆ. ಬೇಡ, ಏನೇ ಆಗಲಿ ಇವತ್ತು ಕಂಟ್ರೋಲ್ ಮಾಡಿಕೊಂಡು ಪೆಗ್ ಹಾಕೋದನ್ನು ನಿಲ್ಲಿಸಲೇಬೇಕು. ನಾನೇನಾದರೂ ಮಾರಿಸ್ಬಿಟ್ರೆ ಮತ್ತೆ ಗೋಳಾಟಕ್ಕೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ನಾಳೆ ಬೆಳಿಗ್ಗೆ ಆದರೆ ಅದು ಇನ್ನೇನು ನಾಟಕ ಆಡ್ತಾರ ಜಯಮಲಾ ಮೇಡಮ್ ಅವ್ರು ಅಂತಲೇ ಭಯ ಆಗತ್ತಪ್ಪ. ಬಾಟ್ಲು ಕಂಡ್ರೇ ದಿಗಿಲಾಗೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಹೋ ಟೈಮ್ ಬೇರೆ 1 ಗಂಟೆ ಆಗ್ತಾ ಬಂತು. ನಿದ್ರೆ ಮಾಡೋಂಗೆ ಅಪ್ಪ ಕಣ್ಣು ತೂಕಡಿಸ್ತಾ ಇದೆ. ಬೆಡ್ ಮೇಲೆ ಏನಾದರೂ ಹೋಗ್ಬಿಟ್ಟು ಮಲಗಲಾ? ಓಯ್ಯಯ್ಯಪ್ಪ ಶಿವನೇ, ಬೇಡವೇ ಬೇಡ. ಫ್ಲ್ಯಾಶ್ ಬ್ಯಾಕು ತುಂಬಾ ಕರಾಳವಾಗಿದೆ. ಕಣ್ಣು ಮುಂದೆ ಬಾಟ್ಲಿದೆ, ಕುಡಿಯೋಕ್ಕಾಗ್ತಾ ಇಲ್ಲ. ಬೆಡ್ ಮೇಲೆ ಹೆಣ್ಣಿದ್ದಾಳೆ, ಅನುಭವಿಸೋಕ್ಕಾಗ್ತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆಯಲ್ಲಪ್ಪ. ನಿದ್ರೆ ಬೇರೆ ತುಂಬಾ ಬರ್ತಾ ಇದೆ. ಇಲ್ಲೇ ಚೇರ್ ಮೇಲೆ ಮಲ್ಕೊಳ್ಳೋದು ಬೆಸ್ಟು. ಇದೇನಿದು? ಎಲ್ಲಿದ್ದೀನಿ ನಾನು? ಯಾಕೋ ತುಂಬಾನೇ ತಲೆ ನೋಯ್ತಾ ಇದೆಯಲ್ಲಪ್ಪ. ಅಲ್ಲ, ನಾನು ಬೆಳಿಗ್ಗೆ ಆಫೀಸಿಗೆ ಹೋಗಿರೋದು, ಇವಾಗ ನೋಡಿದ್ರೆ ಮನೇಲಿದ್ದೀನಿ. ಏನು ನೆನಪಿಗೆ ಬರ್ತಾ ಇಲ್ವಲ್ಲಪ್ಪ. ಶ್ರೀಕಾಂತ್ ಅವ್ರು ನೋಡಿದ್ರೆ ಇಲ್ಲೇ ಕೂತಿದ್ದಾರೆ. ಏನಾಯ್ತು? ಅಮ್ಮ ಯಪ್ಪ, ಯಾಕೋ ತಲೆ ತುಂಬಾನೇ ಸಿಟ್ಟಿಡಿತಾ ಇದೆ. ಅಲ್ಲ, ಆಫೀಸಲ್ಲಿ ಕಾಫಿ ಕುಡ್ದಿರೋದು ಮಾತ್ರ ನೆನಪಿದೆ. ಇವಾಗ ನೋಡಿದ್ರೆ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ, ಅದು ನಮ್ಮ ಮನೇಲಿ ಮಲ್ಕೊಂಡಿದ್ದೀನಿ. ಅಲ್ಲ, ಏನಾಯಿತು ಕಾಫಿ ಕುಡಿದ ಮೇಲೆ ಅಂತಲೇ ನೆನಪಿ ಬರ್ತಾ ಇಲ್ವಲ್ಲಪ್ಪ. ಶ್ರೀಕಾಂತ್ ಅವರನ್ನೇನಾದರೂ ಕೇಳಿಬಿಡ್ಲಾ? ಬೇಡ ಬೇಡ, ಅಯ್ಯೋ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಶ್ರೀಕಾಂತ್ ಅವರಿಗೆ ನನ್ನ ಮೇಲೆ ಏನೋ ಅನುಮಾನ ಬಂದಿರೋದಂತೂ ನಿಜ. ಅವರೇನಾದರೂ ನನಗೆ ನಿದ್ರೆ ಮಾತ್ರೆ ಕೊಟ್ಟು ಬಿಟ್ಟಿದ್ದಾರಾ? ಏನು ಕತೆ? ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನಾನು ಪ್ರೆಗ್ನೆಂಟ್ ಅಂತ ತಿಳ್ಕೊಳ್ಳೋದಕ್ಕೇನಾದರೂ ಈ ರೀತಿ ಪ್ಲ್ಯಾನ್ ಮಾಡಿದ್ರಾ? ನಿದ್ರೆ ಮಾತ್ರ ಕೊಡೆಯೋ ಅವಶ್ಯಕತೆ ಏನಾದರೂ ಇತ್ತಾ? ಅಲ್ಲ, ಇಷ್ಟೊತ್ತು ಮಲಗಿದ್ದೀನಿ ಬೆಳಿಗ್ಗೆಯಿಂದ ಅಂದರೆ, ಇವಾಗ ಎಚ್ಚರ ಆಗ್ತಾ ಇದೆ ಅಂದರೆ ಬೆಳಿಗ್ಗೆ ಆಫೀಸಲ್ಲಿ ಏನೋ ಆಯಿತು, ಟಾಯ್ಲೆಟಿಗೆ ಹೋದೆ, ಡಿಸೆಂಟ್ರಿ ಥರ ಆಯಿತು, ಏನು ಅಂತಲೇ ಗೊತ್ತಾಯ್ತಲ್ಲಪ್ಪ. ಆಮೇಲೆ ಏನೋ ಎಚ್ಚರ ತಪ್ಪಿದ್ದೀನಿ, ಇವಾಗ ನೋಡಿದ್ರೆ ಮಧ್ಯರಾತ್ರಿ ಎಚ್ಚರ ಆಗ್ತಾ ಇದೆ. ಶ್ರೀಕಾಂತ್ ಅವರಿಗೆ ಅನುಮಾನ ಬಂದ್ಬಿಟ್ಟು ಏನಾದರೂ ನಿದ್ರೆ ಮಾತ್ರ ಏನಾದರೂ ಹಾಕಿದ್ರಾ? ಅದೇನಾದರೂ ರಿಯಾಕ್ಷನ್ ಆಗಿಬಿಟ್ಟು ನಂಗೆ ಅಷ್ಟೊಂದು ಕಷ್ಟ ಆಯ್ತಾ? ಅಥವಾ ಏನಾದರೂ ಡಿಸೆಂಟ್ರಿ ಮಾತ್ರ ಏನಾದರೂ ಹಾಕ್ಬಿಟ್ಟಿದ್ರಾ? ಫುಡ್ ಪಾಯ್ಸನ್ ಆಯ್ತಾ? ಏನು ಅಂತಲೇ ಗೊತ್ತಾಯ್ತಾ ಇಲ್ವಪ್ಪ. ಅಲ್ಲ, ನಾನು ಬೇರೆ ಪ್ರೆಗ್ನೆಂಟ್ ಅಲ್ಲ ಅಂತ ಇವ್ರಿಗೆ ಅನುಮಾನ ಬಂದಿರೋದಂತೂ ಗ್ಯಾರಂಟಿ ಅನ್ಕೋತೀನಿ. ಏನು ಮಾಡ್ಲಪ್ಪ? ಅಲ್ಲ, ಇವಾಗ ಏನಾದರೂ ನಾಟಕ ಮಾಡೋಕ್ಕೆ ಶುರು ಮಾಡಿಬಿಡ್ಲಾ? ಶ್ರೀಕಾಂತ್, ಶ್ರೀಕಾಂತ್ ಎದ್ದೇಳಿ. ಯಾಕೆ ಈ ರೀತಿ ಮಲ್ಕೊಂಡಿದ್ದಾರೆ? ಶ್ರೀಕಾಂತ್ ಎದ್ದೇಳಿ. ಇದೇನಿದು? ನನ್ನ ಹೊಟ್ಟೆ ಯಾಕೋ ಬರದಂಗೆ ಅನಿಸ್ತಾ ಇದೆಯಲ್ಲಪ್ಪ. ಏನಾಯ್ತು ಶ್ರೀಕಾಂತ್? ನನಗೆ ನನ್ನ ಹೊಟ್ಟೆಲಿರೋ ಮಗುಗೆ ಏನಾದರೂ ಆಗಿದೆಯಾ? ನನ್ನ ಹೊಟ್ಟೆ ಎಲ್ಲ ಬೇಕು ಅನಿಸ್ತಾ ಇದೆ ಶ್ರೀಕಾಂತ್. ಇದೇನು ಜಯಮಲಾ ಡಾರ್ಲಿಂಗ್, ಏನು ಇಷ್ಟೊತ್ತಿನಲ್ಲಿ ಎತ್ಕೊಂಡು ಶ್ರೀಕಾಂತ್ ಶ್ರೀಕಾಂತ್ ಅಂತಿದೆಯಲ್ಲ? ಈಗ್ತಾ ನೀನು ನಿದ್ರೆ ಬಂತಿತ್ತು. ಏನಾಯ್ತು ನಿಂಗೆ? ಅಯ್ಯೋ ಶ್ರೀಕಾಂತ್, ನಿದ್ರೆ ಮನೆ ಹಾಳಾಗೋಯ್ತು. ಇಲ್ಲಿ ಭೂಕಂಪನೆ ಆಗ್ತಾ ಇದೆ. ಏನು ನೋಡಿದ್ರೆ ಯಾಕೆ ಏನಾಯ್ತು ಅಂತ ಕೇಳ್ತಾ ಇದ್ದೀರಲ್ಲ? ಅಯ್ಯೋ ಶಿವನೇ, ಹೊಳ್ತಾ ಇರೋದು ನೀನು, ಕೂಗಾಡ್ತಾ ಇರೋದು ನೀನು. ನೀನು ತಾನೇ ಹೇಳ್ಬೇಕು ಏನಾಯ್ತು ಅಂತ. ಶ್ರೀಕಾಂತ್, ಆಫೀಸಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಕಾಫಿ ಕುಡಿದೆ, ಕಾಫಿ ಕುಡಿದ ಮೇಲೆ ಹೊಟ್ಟೆಲೆಲ್ಲ ತುಂಬಾ ನೋವಾಯಿತು, ತ್ರಾಸಾಯಿತು. ಏನಾಯ್ತು ಅಂತಲೇ ಗೊತ್ತಿಲ್ಲ. ಒಳ್ಳೆ ಹೊಟ್ಟೆ ಗುಡುಗುಡು ಗುಡುಗುಡು ಗುಡುದಂಗೆ ಆಗಿತ್ತು. ಟಾಯ್ಲೆಟಿಗೆ ಹೋಗೋದು ಬರೋದು ಅಂತ ಮಾಡ್ತಾ ಇದ್ದೆ. ಆಮೇಲೆ ಸುಸ್ತಾಗಿಬಿಟ್ಟು ಅಲ್ಲೇ ನಿದ್ರೆ ತಪ್ಪಿದ್ದೀನೋ ಅಥವಾ ಪ್ರಜ್ಞೆ ತಪ್ಪಿದ್ದೀನೋ, ನಿದ್ರೆ ಮಾಡಿದ್ದೀನಿ, ಏನೂ ಗೊತ್ತಿಲ್ಲ ಶ್ರೀಕಾಂತ್. ಆದರೆ ರಾತ್ರಿ ಆಗೋದ್ರೊಳಗಡೆ ನಾನು ಇಲ್ಲಿ ಬೆಡ್ ಮೇಲೆ ಮಲಗಿದ್ದೀನಿ. ಆದರೆ ಇವಾಗ ನೋಡಿದ್ರೆ ಯಾಕೋ ಗೊತ್ತಿಲ್ಲ, ಭಾರವಾಗಿದ್ದು ನನ್ನ ಹೊಟ್ಟೆ ಹಗುರ ಅನ್ನಿಸ್ತಾ ಇದೆ. ಏನಾಯ್ತು ಅಂತ ಗೊತ್ತಾಯಿಲ್ಲ ಶ್ರೀಕಾಂತ್, ನಿಜ ಹೇಳಿ, ನಮ್ಮ ಮಗುಗೆ ಏನಾಯಿತು? ಇಲ್ಲ, ಹೊಟ್ಟೆ ಯಾಕೋ ದಪ್ಪ ದಪ್ಪ ಅನಿಸ್ತಾ ಇತ್ತು ಇಷ್ಟು ದಿವಸ. ಇವಾಗ ನೋಡಿದ್ರೆ ದಪ್ಪ ಅನಿಸ್ತಾನೆ ಇಲ್ಲ. ಏನಾಯ್ತು ಹೇಳಿ
ಶ್ರೀಕಾಂತ್. ನನಗೇನಾಯ್ತು ಅಂತ ಗೊತ್ತಿಲ್ಲ ಶ್ರೀಕಾಂತ್. ಕಾಫಿ ಕುಡಿತಾ ಇದ್ದೆ, ನಿಜ ಹೇಳಿ ಶ್ರೀಕಾಂತ್. ನನ್ನನ್ನು ಮುಚ್ಚಿಡಬೇಡಿ. ನಾನು ಈ ಮಗು ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಇದೇನಿದು ದೇವ್ರೆ? ಚಿನ್ನು, ಏನು ಹೇಳ್ತಾ ಇದೀಯಾ? ನಿದ್ರೆ ಕುಂಗಲ್ಲಿ ನೀನೇನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದ್ಯಾ ಕನಸಲ್ಲಿ? ಹೆಣ್ಣು ಹೋಗಿ ಕೂತ್ಕೊಳ್ಳೋಣ. ನೀರು ಕೊಡ್ತೀನಿ, ನೀರು 1 ನಿಮಿಷ. ಸುಧಾರಿಸ್ಕೊಳ್ಳೋರಂತೆ. ಅಯ್ಯೋ ಶಿವನೇ, ನಾನು ಹೇಳ್ತಾ ಇರೋದು ನಿಜ, ಏನು ಕನಸಲ್ಲ. ಎಚ್ಚರ ಆಗಿದೆ ನನಗೆ. ಏನು ಸುಧಾರಿಸ್ಕೊಳ್ಳೋದು? ನನ್ನ ಚಿಂತೆ ನನಗಾಗ್ತಾ ಇದ್ರೆ ಸತ್ಯ ಹೇಳಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ರೆ ನೀವು ನೋಡಿದ್ರೆ ಹೋಗಿ ಕುತ್ಕೊಂತಿದ್ದೀರಾ. ಅಯ್ಯೋ ಇರು 1 ನಿಮಿಷ, ಹೋಗಿ ಕುತ್ಕೋ, ಬೆಡ್ ಮೇಲೆ ಹೇಳ್ತೀನಿ. ಅಲ್ಲ, ಈಕೆ ನೋಡಿದ್ರೆ ಹುಚ್ಚಿಗಿಚ್ಚಿ ಹಿಡಿತಾ ಏನು ಕತೆ? ಅಲ್ಲಿ ಡಾಕ್ಟ್ರು ನೋಡಿದ್ರೆ ಪ್ರೆಗ್ನೆಂಟು ಈಕೆ ಅಂತ ಹೇಳಿ ಕಳಿಸಿದ್ದಾರೆ. ಇವಳು ನೋಡಿದ್ರೆ ಮಗುನೇ ಇಲ್ಲ ಹೊಟ್ಟೆಲಿ ಅಂತಿದ್ದಾಳೆ. ಡಾರ್ಲಿಂಗ್, ಏನಾಯ್ತು? ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಶ್ರೀಕಾಂತ್, ನಿಜ ಹೇಳಿ, ನನ್ನಿಂದ ನೀವು ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಯಾಕೆ ನನಗೆ ಈ ರೀತಿ ಅನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ ನಿಂಗೆ? ಏನು ಅನಿಸ್ತಾ ಇದೆ ಅಂದ್ರೆ ಹೊಟ್ಟೆಲಿ ಮಗು ಇರೋ ಫೀಲಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಫೀಲಿಂಗ್ ಗೊತ್ತಾಗ್ತಾ ಇತ್ತು, ಆದರೆ ಇವಾಗ ನೋಡಿದ್ರೆ ಹೊಟ್ಟೆ ಒಂಥರ ನೋವು ಅನಿಸ್ತಾ ಇದೆ, ಆದರೆ ಮಗು ಇರೋ ಫೀಲಿಂಗ್ ಇಲ್ಲ. ಯಾಕೆ, ಏನಾಯ್ತು ನಿಜ ಹೇಳಿ. ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಅಲ್ಲ, ನಂಗೆ ತುಂಬಾನೇ ಸುಸ್ತಾಗ್ತಾ ಇತ್ತು. ನಾನು ಆಫೀಸಲ್ಲಿ ನೋಡಿದ್ರೆ ತಲೆ ಚಕ್ರಕ್ಕೆ ಬಂದು ಬಿದ್ದಿದ್ನೋ ಅಥವಾ ನಿದ್ರೆ ಮಾಡಿದ್ನೋ ಏನು ಅಂತ ಗೊತ್ತಿಲ್ಲ. ಅಲ್ಲೂ ತುಂಬಾನೇ ನೋವಾಗ್ತದೆ, ಆದರೆ ಇವಾಗ ನೋಡಿದ್ರೆ ಬೇರೆ ಒಂಥರ ಫೀಲಿಂಗ್ ಅನಿಸ್ತಾ ಇದೆ. ನಿಜ ಹೇಳಿ ಶ್ರೀಕಾಂತ್, ನನ್ನಿಂದ ಸತ್ಯ ಮುಚ್ಚಿಡಬೇಡಿ ಪ್ಲೀಸ್. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಸತ್ಯ ಹೇಳಿ ನಿಜ. ನನ್ನ ಮಗುವಿನ ಮೇಲೆ ನಾನು ಜೀವನ ಇಟ್ಕೊಂಡಿದ್ದೀನಿ, ನನ್ನ ಪ್ರಾಣನ ಇಟ್ಕೊಂಡಿದ್ದೀನಿ, ನಾನು ಸರ್ವಸ್ವರಿ ಮಗು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇವಳ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾಳೆ. ಮಗುನೇ ಇಲ್ಲ ಅಂತಿದ್ದಾಳೆ. ಅಲ್ಲಿ ಡಾಕ್ಟ್ರು ನೋಡಿದ್ರೆ ಮಗು ಇದೆ ಅಂತಿದ್ದಾರೆ. ಯಪ್ಪ, ಯಾವ ಸತ್ಯ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಸತ್ಯ ತಿಳ್ಕೊಳ್ಳೋಕ್ಕೋಸ್ಕರ ಇವಳಿಗೆ ಮಾತ್ರೆ ಹಾಕಿರೋದು ಇದು ನನಗೆ ನನ್ನ ಕುತ್ತಿಗೆಗೆ ಬಂದು ತಲುಪುವಂಗೆ ಕಾಣಿಸ್ತಾ ಇದೆಯಲ್ಲಪ್ಪ. ಒಂದು ಡಾಕ್ಟ್ರು ಸುಳ್ಳು ಹೇಳಬೇಕು, ಇಲ್ಲ ಇವಳು ಸುಳ್ಳು ಹೇಳಬೇಕು. ಡಾಕ್ಟ್ರಿಗೆ ಸುಳ್ಳು ಹೇಳೋ ಪ್ರಯೋಜನವೇನು? ಇವಳಿಗೆ ಸುಳ್ಳು ಹೇಳೋದು ಏನಾದರೂ ಪ್ರಯೋಜನ ಇರ್ಬೋದು. ಅಲ್ಲ, ಈ ಯಾರನ್ನು ನಂಬಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಸತ್ಯ ಯಾವುದು, ಸುಳ್ಳು ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏನು ಮಾಡಲಿ ನಾನು? ನಿಜ ಹೇಳಿ ಶ್ರೀಕಾಂತ್ ಪ್ಲೀಸ್. ಏನು ಸತ್ಯ ಹೇಳಿ? ನಿಜ ಹೇಳಿ ಶ್ರೀಕಾಂತ್, ನನ್ನಿಂದ ಸತ್ಯನ ಮುಚ್ಚಿಡಬೇಡಿ, ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ಲೀಸ್ ಹೇಳಿ, ಏನಿದೆಯೋ ಅದನ್ನು. ಅಲ್ಲ, ನನ್ನನ್ನು ನೋಡಿದ್ರೆ ಈ ರೀತಿ ಅನ್ನಿಸ್ತಾ ಇದೆ, ನೀವು ನೋಡಿದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಮ್ಮ ಮಗುಗೆ? ನಿಜ ಹೇಳಿ, ಏನೂ ಆಗಿಲ್ಲ ತಾನೇ? ಪ್ಲೀಸ್ ಸತ್ಯ ಹೇಳಿ. ಯಾಕೋ ಗೊತ್ತಿಲ್ಲ, ತುಂಬಾ ನೋವಿದೆ, ಒಂಥರ ಸಂಟಾಗ್ತಾ ಇದೆ ಮನಸ್ಸಿಗೆ. ತಾಯಿ ಹೃದಯಕ್ಕೆ ಸಂಟಾಗ್ತಾರೆ ಅಂತಾರಲ್ಲ, ಆ ರೀತಿ ಅನ್ನಿಸ್ತಾ ಇದೆ ನನಗೆ. ಪ್ಲೀಸ್ ನಡೀರಿ, ಇಲ್ಲಾಂದರೆ ಇವಾಗಲೇ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ. ಏನಾಯಿತು ಅಂತ ನಾನು ಡಾಕ್ಟ್ರ್ ಹತ್ರನೇ ಕೇಳ್ತೀನಿ. ಪ್ಲೀಸ್ ನಡೀರಿ, ಹೋಗೋಣ. ಅಯ್ಯೋ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆದರೆ ನನಗೆ ಆಗ ಅನಿಸ್ತಾ ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಾ ಇದೆ. ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅನಿಸ್ತಾ ಇದೆ. ಯಾಕೆ ನೀವು ನನ್ನ ಮುಖ ನೋಡ್ಬಿಟ್ಟು ಸರಿಯಾಗಿ ಮಾತಾಡ್ತಾ ಇಲ್ಲ? ನನಗನ್ಸಲ್ವಾ? ಏನಾಗಿದೆ ನಿಜ ಹೇಳಿ. ಡಾಕ್ಟ್ರ್ ಏನು ಹೇಳ್ತಿದ್ದಾರೆ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರಾ ನನ್ನನ್ನು, ಅಥವಾ ಸೀದಾ ಮನೆಗೆ ತಗೊಬಂದಿದ್ದೀರಾ? ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬನ್ನಿ, ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ಏನು ಅಂತ ಹೇಳಪ್ಪ ಈಗಿನ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನು ಮುಗಿಸ್ತಾ ಇದ್ದೀನಿ. ನಾಳೆಯ ಕಥಾಭಾಗದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಈ ಕತೆ ಒಂದಿಷ್ಟಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಎಲ್ಲ ವಿಡಿಯೋವನ್ನು ಒಂದೊಮ್ಮೆ ಹೋಗಿ ನೋಡಿ ಬಂದರೆ ಈ ವಿಡಿಯೋದ ಕತೆ ಭಾಗ ನಿಮಗೆ ಅರ್ಥವಾಗುತ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇವತ್ತು ಕಾರಣಾಂತರದಿಂದ ಚಿಕ್ಕ ವಿಡಿಯೋನ ಒಂದು ಫಟ್ ಅಂತ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಸ್ನೇಹಿತರೆ.